ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ನಿಮ್ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಪ್ಪ ಸಮ್ಮರ್ ಅಲ್ವಾ, ಅದಕ್ಕೆ ಸ್ವಲ್ಪ ತಂಪಾಗಿರೋಣ ಅಂತ ಕೂರ್ಗ್ ಬಂದಿದೀವಿ. ಗೊತ್ತಾ, ಆಲ್ರೆಡಿ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು ಕಸ್ತೂರಿ ಅವ್ರೆ ಅಲ್ಲಿ ಕೂರ್ಗು ಅಂತ. ಬಟ್ ನೋಡಿ, ಇವ್ರ ಮನೆ ಮುಂದೆ ಬ್ಯಾಲ್ಕನಿಲಿ ಒಂದು ವಾಲ್ ಪೇಪರ್ ಇರೋದ್ರಿಂದ ಕೂರ್ಗ್ ಬಂದಿರೋ ಫೀಲಿಂಗ್ ಆಗ್ತಾ ಇದೆ ಅಷ್ಟೇ ನಮಗೆ. ಸೊ ನಮಸ್ತೆ ಕಸ್ತೂರಿ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಅಪ್ಪ, ನೀವ್ ಹೇಗಿದ್ದೀರಾ? ಆಯ್ತು, ವೆರಿ ನೈಸ್. ಸೊ ಕಸ್ತೂರಿ ಅವ್ರು ಬಂದಿದ್ದಾರೆ ಅಂದ ತಕ್ಷಣ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್, ಅಂದ್ರೆ ಅಫ್ಕೋರ್ಸ್ ತಮ್ಮನೇಲಿ ನೋಡಿರ್ತೀರಾ, ಸೊ ಏನು ಅಂತ ಒಂದು ಸ್ವಲ್ಪ ವಿಷಯ ಗೊತ್ತಿರುತ್ತೆ, ಆದ್ರೂ ಡೀಟೇಲ್ ಆಗಿ ವಿಷಯ ಗೊತ್ತಿರಲ್ಲ ಅಲ್ವಾ. ಸೊ ಇವತ್ತು ನಮಗೋಸ್ಕರ ಏನು ಒಂದು ಹೊಸ ರೆಸಿಪಿ ಮಾಡ್ತಿದ್ದಾರೆ ಅಂತ ಕೇಳೋಣ. ಏನ್ ಮಾಡ್ತಿದ್ದೀರಾ? ಇವತ್ತು ಈರುಳ್ಳಿ ಗೊಜ್ಜು ಮಾಡೋಣ ಅನ್ಕೊಂಡಿದೀನಿ. ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿರುತ್ತೆ, ಅದಕ್ಕೋಸ್ಕರ ಅದ್ ಮಾಡ್ತೀನಿ ಇವತ್ತು. ಹಾ ನೋಡಿ, ಸಿಂಪಲ್ ಆಗಿರುತ್ತೆ, ಕ್ವಿಕ್ ಆಗುತ್ತೆ, ಟೇಸ್ಟಿ ಆಗಿರುತ್ತೆ. ಇದು ನಮ್ಗೆ ಇಷ್ಟು ಗೊತ್ತಾಗೋಗಿದೆ. ತುಂಬಾನೇ ಸಿಂಪಲ್ ಮಾಡ್ತೀರಾ ನೀವು, ಅಂಡ್ ಸಖತ್ ಕ್ವಿಕ್ ಆಗಿ ಮಾಡ್ತೀರಾ, ಅಂಡ್ ಅಲ್ಟಿಮೇಟ್ಲಿ ಟೇಸ್ಟ್ ಅಂತೂ ಸೂಪರ್ ಡೂಪರ್ ಆಗಿರುತ್ತೆ. ಅದ್ರ ಬಗ್ಗೆ ಮಾತೇ ಆಡೋಂಗಿಲ್ಲ. ಥ್ಯಾಂಕ್ ಯು. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅದೇನೆ, ಇವ್ರ ಯಜಮಾನ್ರಿಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗ್ಬಿಟ್ಟಿದೆ ಅಂತ. ಅಂದ್ರೆ ಇವ್ರು ಅಷ್ಟು ಚೆನ್ನಾಗಿ ಕುಕಿಂಗ್ ಮಾಡಿ ಹೊರಗಡೆ ಹೋಗ್ತೀನಿ ಅಂದ್ರೆ ಅವ್ರಿಗೆ ಏನ್ ಇಷ್ಟ ಆಗತ್ತೆ? ಏನು ಇಷ್ಟ ಆಗಲ್ಲ ಅವ್ರಿಗೆ. ಜಾಸ್ತಿ ಹೋಗಲ್ಲ ನಾವು, ಮನೇಲೆ ಎಲ್ಲ ಮಾಡ್ಕೊಂಡು ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಮಕ್ಕಳು ಬಂದ್ರು ಅಷ್ಟೇ ಮನೇಲೆ ಜಾಸ್ತಿ ಮಾಡ್ತೀವಿ. ಮೊದ್ಲಿಂದನೂ ಅಥವಾ ಹೇಗೆ? ಮುಂಚಿಂದ ಮನೇಲೆ ಮಾಡಿ ಅಭ್ಯಾಸ. ನನ್ ಮಕ್ಕಳು ಬಂದಾಗ ಅಮ್ಮ ಅದ್ ಮಾಡಮ್ಮ ಇದ್ ಮಾಡಮ್ಮ ಅಂತಾರೆ. ಫಾರಿನ್ ಇದಾರೆ ಅಫ್ಕೋರ್ಸ್. ಬಂದಾಗ ಅಮ್ಮ ಅದ್ ಮಾಡ್ತಾ ಇದ್ಯಲ್ಲ, ಇದ್ ಮಾಡು ಅದ್ ಮಾಡು ಅಂದಾಗ ಹಂಗೆ ಟೈಮ್ ಆಗ್ಬಿಡತ್ತೆ 15 ದಿವಸ. ಅಂಡ್ ಕರೆಕ್ಟ್, ಪಾಪ ಅವ್ರಿಗೆ ಬಂದಾಗ ಮಿಸ್ಸಿಂಗ್ ಅಲ್ವಾ ನಿಮ್ಗೆ? ಯಾಕಂದ್ರೆ ಹೋಟ್ಲಲ್ಲಿ ಯಾವಾಗೂ ಅಲ್ಲೂ ಸಿಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಾಗ ಅಮ್ಮ ಬೆಂಡೆಕಾಯಿ ಗೊಜ್ಜು ಮಾಡು, ಅಮ್ಮ ಹಾಗಲಕಾಯಿ ಪಲ್ಯ ಮಾಡು, ಹಾಗೆಲ್ಲ ಕೇಳ್ತಾ ಇರ್ತಾರೆ. ಹಾಗಲಕಾಯಿ ಪಲ್ಯ ಮಾಡ್ತೀರಾ ನೀವು? ಹೌದು, ತುಂಬಾ ಚೆನ್ನಾಗಿರುತ್ತೆ. ಕಹಿ ಇರಲ್ವಾ? ಇಲ್ಲ, ಕಹಿ ಇದ್ರು ಅದು ಒಂದು ಯೂನಿಕ್ ಟೇಸ್ಟ್, ಅದು ತುಂಬಾ ಚೆನ್ನಾಗಿರುತ್ತೆ. ಮಾಡ್ತೀನಿ. ಸೊ ಇವ್ರು ಇವತ್ತು ಹೇಳಿದ್ದು ಈರುಳ್ಳಿ ಗೊಜ್ಜು ಅಂದ್ರೆ, ಈರುಳ್ಳಿ ಅಂದ್ರೆ ನೀವು ಹೇಳ್ತಿರೋದು ಈರುಳ್ಳಿ ಹೂವನ ಅಥವಾ ನಾರ್ಮಲ್ ಆನಿಯನ್? ಸಾಂಬಾರ್ ಆನಿಯನ್ ಅಲ್ಲ, ನಾರ್ಮಲ್ ಬಲ್ಬ್. ನಾರ್ಮಲ್ ಈರುಳ್ಳಿನಲ್ಲಿ ಗೊಜ್ಜು ಮಾಡ್ತಾ ಇದೀರಾ? ಹೌದು. ಓ ಸೂಪರ್. ಬನ್ನಿ ಹಾಗಿದ್ರೆ ತಡ ಯಾಕೆ, ಅಡ್ಗೆ ಮನೆಗೆ ಹೋಗಿ ಈರುಳ್ಳಿ ಗೊಜ್ಜು ಹೇಗ್ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನೋಡೋಣ. ನೋಡೋಕ್ ಮುಂಚೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ. ಅಂಡ್ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ವಿಡಿಯೋ ಎಸ್ಪೆಷಲಿ ಕುಕಿಂಗ್ ವಿಡಿಯೋ ಅಂತ ಬಂದಾಗ ನೀವು ಸ್ಕಿಪ್ ಮಾಡಬಾರ್ದು ವಿಡಿಯೋನ. ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಸ್ಟೆಪ್ ಸ್ಕಿಪ್ ಆಗ್ಬಿಟ್ಟಿರುತ್ತೆ. ಹೌದು. ಸೊ ಸ್ಟೆಪ್ ಸ್ಕಿಪ್ ಆದ್ರೆ ಆಟೋಮ್ಯಾಟಿಕ್ ರಿಸಲ್ಟ್ ವ್ಯತ್ಯಾಸ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ, ಮತ್ತೆ ನೀವು ಅನ್ಕೊಂಡಿದ್ ಟೇಸ್ಟ್ ಬರಲ್ಲ. ಆವಾಗ ಫ್ರಸ್ಟ್ರೇಷನ್ ಆಗುತ್ತೆ. ಹೌದು, ಅವ್ರೇನೋ ಹೇಳ್ಬಿಟ್ರಪ್ಪ ತಿನ್ಬಿಟ್ಟು ಚೆನ್ನಾಗಿದೆ ಅಂತ, ಇಲ್ಲಿ ನೋಡಿದ್ರೆ ನಮಗ್ ಬರ್ಲೇ ಇಲ್ಲ ಅದು ಅಂತ ಅಂತೀರಾ. ಸೊ ನೀವು ನೀಟಾಗಿ ವಿಡಿಯೋನ ಫುಲ್ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್, ಅದು ಯಾವ್ದೋ ಒಂದು ಸಣ್ಣ ಸ್ಟೆಪ್ ಇರ್ಬೋದು, ಬಟ್ ಅದು ಮಿಸ್ ಆಗ್ಬಿಟ್ರೆ ದೊಡ್ಡ ವ್ಯತ್ಯಾಸ ರಿಸಲ್ಟ್ ಆಗುತ್ತೆ. ಸೊ ಪ್ಲೀಸ್ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ಅವಾಗ ಫುಲ್ ಡೀಟೇಲ್ ಸಿಗುತ್ತೆ. ಇವ್ರು ಮಾಡೋ ತರನೇ ನೀವು ಮನೇಲಿ ಮಾಡ್ಬೋದು. ಆಯ್ತು, ಸಿಂಪಲ್. ಓಕೆ. ಯಾಕಂದ್ರೆ ನಾನಂತೂ ಸಾಕಷ್ಟು ರೆಸಿಪಿ ಕಲ್ತಿದ್ದೀನಿ ನಿಮ್ಮಿಂದ, ಸಾಕಷ್ಟು ಮನೇಲಿ ಮಾಡ್ತೀನಿ ಇವಾಗ ರೆಗ್ಯುಲರ್ ಆಗಿ. ಸೊ ನಾನ್ ಏನಂದ್ರೆ ನಮಗೆ ನಾವ್ ಯಾವ್ದು ಮಾಡ್ತಿರ್ತೀವೋ ಅದನ್ನೇ ಮಾಡ್ತಾ ಇರ್ತೀವಲ್ವ ರಿಪೀಟ್ ಆಗಿ. ಹೊಸ ತರ ಇದ್ರೆ ಒಂದು ಹೊಸದು ಹೊಳಿಯಲ್ಲ ನಮಗೆ, ಬಿಕಾಸ್ ನಮ್ಗೆ ಏನ್ ಮಾಡಿ ಅಭ್ಯಾಸ ಆಗ್ತಿರುತ್ತೆ ಅದನ್ನೇ ಮಾಡ್ತಿರ್ತೀವಿ. ಬಟ್ ನಾನು ಈ ಕುಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಬೇರೆಯವ್ರು ಹೇಳ್ಕೊಡುವಂತದ್ದು ಹೊಸ ರೆಸಿಪಿ ಕರೆಕ್ಟ್ ಅದನ್ನ ಮನೇಲಿ ಮಾಡ್ತಿರ್ತೀನಿ. ವೆರಿ ನೈಸ್, ವೆರಿ ಗುಡ್. ಸೊ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಸೊ ಈಗ ಈರುಳ್ಳಿ ಗೊಜ್ಜಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀರಾ? ಆಯ್ತು. ಫಸ್ಟ್ ಈರುಳ್ಳಿ 2 ಸ್ಮಾಲ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಕರಿಬೇವು ಮತ್ತೆ ಒಂದು 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 2 ಈರುಳ್ಳಿ, ಕರ್ಬೇವಿನ ಸೊಪ್ಪು, 3 ಹಸಿ ಮೆಣಸಿನ್ಕಾಯಿ, ಮತ್ತೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಉಪ್ಪು, ಟೊಮ್ಯಾಟೋಸು ಮತ್ತೆ ಕೊತ್ತಂಬರಿ ಸೊಪ್ಪು ಡ್ರೆಸ್ಸಿಂಗ್ ಬೇಕು ಒಂದ್ ಸ್ವಲ್ಪ. ಇದರಲ್ಲೇ ಇದೆಯಾ ಕೊತ್ತಂಬರಿ ಸೊಪ್ಪು? ಇದರಲ್ಲೇ ಕೊತ್ತಂಬರಿ ಸೊಪ್ಪಿದೆ. ಒಂಚೂರು ಅಕ್ಕಿ ಹಿಟ್ಟು ಲಾಸ್ಟ್ಗೆ ಬೇಕಾಗತ್ತೆ. ಮತ್ತೆ ಸಾರಿನ ಪುಡಿ ಇದ್ರೆ ಮನೇಲಿ ಸಾರಿನ ಪುಡಿ ಬೇಕು. ಯಾವ್ದಾದ್ರು ಸಾರಿನ ಪುಡಿ? ಯಾವ ಸಾರಿನ ಪುಡಿ ಆದ್ರೂ ಆಯ್ತು. ಅಚ್ಕಾರದ ಪುಡಿ ಅಲ್ಲ, ಸಾರಿನ ಪುಡಿ, ರಸಂ ಪೌಡರ್ ಅಂತ ಹೇಳ್ತಾರಲ್ಲ, ಅದು ಇಟ್ಕೊಂಡಿದ್ರೆ ಆಯ್ತು. ಆಯ್ತಾ, ಸ್ಟಾರ್ಟ್ ಮಾಡೋಣ. ಸೊ ನಾನೀಗ ಗ್ಯಾಸ್ ಆನ್ ಮಾಡ್ತೀನಿ. ಫಸ್ಟ್ ಈರುಳ್ಳಿ ಹುರ್ಕೋಬೇಕಾ ಹೇಗೆ? ಹೌದು. ಓ ನೈಸ್. ಸೊ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಅದೆಲ್ಲ ಎಲ್ಲ ಹಾಕ್ತೀನಿ. ಓಕೆ. ನಾವು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇಟ್ಕೊಂಡಿಲ್ಲ, ಬಟ್ ಮರ್ತೋಗಿದೆ. ಬಟ್ ಸಾಸಿವೆ,
ಸ್ವಲ್ಪ ಸಾಸಿವೆ ಹಾಕೋಣ. ಅದು ಚಿಟ್ಲ ಬೇಗ ಹಾಕ್ಬಿಟ್ಟೆ. ಮತ್ತು ಜೀರಿಗೆ ಹಾಕಲ್ಲ. ಹೌದಾ? ಇದೆರಡು. ಉದ್ದಿನಬೇಳೆ, ಕಡಲೆಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ. ಹಿಂಗು ಏನಾದ್ರು ಬೇಕಾ? ಇಲ್ಲ, ಬೇಡ, ಹಿಂಗೆ ಹಾಕಲ್ಲ. ಈರುಳ್ಳಿನೇ ಸ್ಟ್ರಾಂಗ್ ಸ್ಮೆಲ್ ಇರುತ್ತಲ್ವ, ಅದಕ್ಕೋಸ್ಕರ ಹಾಕಲ್ಲ. ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಒಣಮೆಣಸಿನ್ಕಾಯಿ ಯೋಚನೆ ಇಲ್ಲ. ಹೌದು. ಮಿಕ್ಸಿ ಏನಾದ್ರು ಮಾಡ್ಕೊಳ್ಳೋದಿದೆಯಾ ಅದ್ರ? ಏನೂ ಇಲ್ಲ, ಏನಿಲ್ಲ, ಏನೂ ಇಲ್ಲ, ಇಷ್ಟೇ. ಬಾಣ್ಲೆನೂ ಚೆನ್ನಾಗಿದೆ. ಇದು ಮೀಡಿಯಂ ಸೈಜ್, ಡೀಪ್ ಆಗಿದೆ ಸಖತ್ತು. ಹೌದು, ನಾ ಡೀಪ್ ಆಗಿದ್ರೆ ಬೆಟರ್ ಅಲ್ವಾ? ಹೌದು, ಚೆನ್ನಾಗಿದೆ ಡೀಪ್ ಆಗಿ. ಅರಿಶಿನ ಏನಾದ್ರು ಬೇಕಾ? ಅರಿಶಿನ ಬೇಕು. ನಾ ಇವತ್ತು ಬೆಳಗ್ಗೆ ಮನೇಲಿ ಹಾಗೆ ಮಾಡಿದೆ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹೆಚ್ಚೇ ಇಲ್ಲ. ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಅಯ್ಯೋ ಹಸಿಮೆಣಸಿನ್ಕಾಯಿ ಬೇಕು ಅಂತ ಆಗತ್ತೆ ನನಗೂ. ಅಂದ್ರೆ ನಾನು ಎಲ್ಲ ರೆಡಿ ಮಾಡ್ಕೊಳಲ್ಲ, ಅವಾಗ ಏನೇ ಇಲ್ಲಿ ಎಣ್ಣೆ ಇಟ್ಬಿಟ್ಟು ಈರುಳ್ಳಿ ಕುಯ್ಕೋತೀವಿ. ಹೌದಾ? ನೀವು ತುಂಬಾ ಕ್ವಿಕ್ಕು. ನನ್ನ ಚಾಕು ಹಂಗಿದೆ, ತುಂಬಾ ಚೆನ್ನಾಗಿದೆ ಚಾಕು. ಹೌದಾ? ಅಂದ್ರೆ ಹೊಸಬ್ರು ಹುಷಾರಾಗಿರ್ಬೇಕು. ನಾ ಕೊಡೋದೇ ಇಲ್ಲ ಯಾರಿಗೂ. ಯಾಕಂದ್ರೆ ನಿಮಗೆ ಅಭ್ಯಾಸ ಆಗೋಗಿರುತ್ತಲ್ಲ, ಪಳಗಿರುತ್ತೆ ಕೈ. ಅದು ನಮ್ಮನೇನಲ್ಲಿ ನನ್ನ ಚಾಕು ನಮ್ಮ ಅಮ್ಮಂಗೆ ಅದೇ ಮಾಡೋದು, ನೀನು ತಗೋಬೇಡ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರಿಗೂ ಅದು ವಿಟ್ರಿಯಾನಿಕ್ಸ್ ಅಂತ ಬರುತ್ತಲ್ಲ, ಅದು. ಹೌದಾ? ಅಮೆಝಾನ್ ಅಲ್ಲಿ ಇದೆ. ಇಟ್ಸ್ ವೆರಿ ನೈಸ್. ನೋಡ್ರಿ, ಪ್ರಶಾಂತ್ ಯಾವ್ದಾದ್ರು ಒಳ್ಳೆಯದು ಚಾಕು ಶಾರ್ಪ್ ಆಗಿರೋದು ಬೇಕು ಅಂತ. ಯು ವಾಂಟ್ ಟು ಟ್ರೈ ದಿಸ್ ಚಾಕು? ನೋಡಿ, ಹೆಚ್ಚು ನೋಡ್ಬೇಕಂತ ಅನ್ಸಲ್ಲ. ವಿಟ್ರಿಯಾನಿಕ್ಸ್ ವಿಟ್ರಿಯಾನಿಕ್ಸ್ ಅಂತ ಹೇಳಿ. ನೈಸ್. ಇಟ್ಸ್ ಫ್ರಮ್ ಅಮೆಝಾನ್ ಐ ಬಾಟ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಈರುಳ್ಳಿ ನಿಮಗೆ ಸಣ್ಣಗೂ ಕುಯ್ಕೋಬೋದು. ನಾನು ಉದ್ದುದ್ದ ಕುಯ್ದಿದ್ದೀನಿ, ನಂಗೆ ಈ ಥರ ಇಷ್ಟ. ನನಗೂ ಇಷ್ಟ ಈ ಥರ. ಅದಕ್ಕೋಸ್ಕರ ನಾನು ಈ ಥರ ಕುಯ್ದಿದ್ದೀನಿ. ನನಗೆ ಪಲ್ಯಗಳಿಗೆ ಎಲ್ಲ ಈ ಥರ ಇದ್ರೆ ತುಂಬ ಇಷ್ಟ ಆಗುತ್ತೆ. ನನಗೂ ಇಷ್ಟ, ಅದಕ್ಕೆ ಈ ಥರ ಕುಯ್ದಿದ್ದೀನಿ. ಹೇಗೆ ಚೆನ್ನಾಗಿ ಹುರ್ಕೋಬೇಕಾಯ್ತು? ಹೌದು, ಅದು ಈರುಳ್ಳಿ ಬೇಯಬೇಕಲ್ಲ. ಅಲ್ಲ, ಕೆಲವು ಸಲ ಬರೀ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇಲ್ಲ, ಚೆನ್ನಾಗಿ ಹುರ್ಕೋಬೇಕು. ಬೇಯಬೇಕು, ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಸ್ವಲ್ಪ ಬೇಯಲಿ. ಬೆಂದಾದ್ಮೇಲೆ ಟೊಮೆಟೊ ಹಾಕೋಣ. ಮತ್ತೆ ಬೆಳಗ್ಗೆನೆ ಇಡೀ ದಿನಕ್ಕೆ ಅಡುಗೆ ಮಾಡ್ಕೊಂಡ್ಬಿಡ್ತೀರಾ ಅಥವಾ ಆ ಟೈಮ್ಗೆ? ಹೌದಾ? ಐ ಈಟ್ ಓನ್ಲಿ ಟ್ವೈಸ್. ಐ ಡೋಂಟ್ ಟೇಕ್ ಎನಿ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಮಾಡಿದ್ರು ಅದನ್ನೇ ಲಂಚ್ ಥರ ಬ್ರಂಚ್ ನಂದು. ಬ್ರಂಚ್ ಆ್ಯಂಡ್ ಈವ್ನಿಂಗ್ ಐ ಟೇಕ್ ಅನದರ್ ಮೀಲ್ ಅಷ್ಟೇ. ಸಾರಿ. ನಿಮ್ಮ ಹಸ್ಬೆಂಡು ಅಷ್ಟೇನಾ? ಅವರು ಅಷ್ಟೇ. ಅವರಂತೂ ತಿನ್ನೋದೇ ಇಲ್ಲ ಈ ನಡುವೆ, ಯಾಕೋ ಏನೋ. ಚೆನ್ನಾಗಿ ಬೇಯಲಿ ಇದು. ಬೆಂದಷ್ಟು ಟೇಸ್ಟ್ ಬರುತ್ತೆ. ಇದು ಕ್ರಂಚಿಯಾಗಿ ಬೇಡ. ಹೌದಾ? ಅದೇ ಇದು ಗೊಜ್ಜು ಅಂತ ಹೇಳಿದ್ರೆ ಏನು ಗೋಲ್ಡನ್ ಬ್ರೌನ್ ಎಲ್ಲ ಬೇಕಾಗಲ್ಲ. ಇದು ಆಗ್ತಾ ಇದೆ ಈಗ. ನೋಡಿ, ಗೊತ್ತಾಗತ್ತಲ್ಲ? ಹೌದು. ಈಗ ಟೊಮೆಟೊ ಹಾಕೋಣ. ಎರಡು ಟೊಮೆಟೊ ಕುಯ್ದಿಟ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕ್ಬಿಡ್ತೀರಾ? ಇತ್ತು ಹಾಕ್ಬಿಟ್ಟಿದ್ದೀನಿ, ಆಮೇಲೂ ಹಾಕ್ಕೋಬಹುದು ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಬೇಯಬೇಕು. ಟೊಮೆಟೊ ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೊಂಡಿದ್ದೀರಲ್ಲ? ಅದು ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅಂತ. ಓಕೆ ಓಕೆ. ನಿಮ್ಗೆ ಗೊತ್ತಾಗತ್ತಾ? ಆಮೇಲೆ ಬೆಂದೋಗತ್ತೆ ಈಗ ಅದು. ಹೌದು. ಈ ಈರುಳ್ಳಿ ಗೊಜ್ಜು ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ಇಟ್ಟರು ಫ್ರಿಜ್ಜಲ್ಲಿ ಏನೂ ಆಗಲ್ಲ. ಹೌದಾ? ಟೇಸ್ಟ್ ಹಾಗೇ ಇರುತ್ತೆ. ಓ ನೈಸ್. ಅಂದ್ರೆ ಇದು ಸ್ಟೋರ್ ಮಾಡ್ಬೋದು ನಾವು, ಒಂದು ವಾರ ಫ್ರಿಜ್ಜಲ್ಲಿ ಮಾಡ್ಬೋದು. ದಟ್ಸ್ ಗುಡ್. ಟಪ್ಪರ್ವೇರೋ ಅಥವಾ ಯಾವ್ದಾದ್ರು ಏರ್ ಟೈಟ್ ಕಂಟೈನರ್ ಹಾಕ್ಬಿಟ್ರೆ. ಇವಾಗ ಲೇಡೀಸ್ ಊರ್ಗಿರ್ಗೆ ಹೋಗೋದಿತ್ತು ಅಂದ್ರೆ ಅವ್ರ ಹಸ್ಬೆಂಡ್ಗೆ ಇದನ್ನ ಮಾಡಿಟ್ಟು ಹೋಗ್ಬಿಟ್ರೆ, ಗಂಡಂದ್ರಿಗೆ ಮಕ್ಕಳಿಗೆ ಮಾಡಿಟ್ಬಿಟ್ರೆ ಮಾಡ್ಬೋದು ನೀವು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ, ಬಿಕಾಸ್ ಇಟ್ ವಿಲ್ ಅಬ್ಸರ್ವ್ ಆಲ್ ದ ಮಾಯಿಶ್ಚರ್. ಅದಕ್ಕೆ ಎಲ್ಲ ಇಟ್ಸ್ ಆಲ್ ಕೆಮಿಸ್ಟ್ರಿ ಪಾರ್ಟ್. ಕೆಮಿಸ್ಟ್ರಿ ರೇಷಿಯೋ ಅಷ್ಟೇ. ಈಕ್ವೇಶನ್ ಹಾಕ್ಬಿಟ್ರೆ ಆಯಿತು ಅಲ್ಲ? ಎಲ್ಲ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಷ್ಟೇ. ಇಟ್ಸ್ ಆಲ್ ದಾಟ್. ಇದು ಸ್ವಲ್ಪ ಟೊಮೆಟೊ ಬೇಯಬೇಕು, ಬೇಕಾದ್ರೆ ಮುಚ್ಚಿದ್ರೆ ಬೇಗ ಬೇಯುತ್ತೆ. ಮುಚ್ಚೋಣ ಬೇಕಾದ್ರೆ. ಆ ಮುಚ್ಚಿದಾಗ ಸೌಂಡು ಚೇಂಜ್ ಆಗುತ್ತೆ.
ಇದು ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ. ನಿಮಗೆ ಟೊಮೆಟೊ ಕಡಿಮೆ ಹಾಕ್ಕೊಂಡ್ರೂ ಆಗತ್ತೆ ಇದಕ್ಕೆ. ಇಟ್ಸ್ ಲೆಫ್ಟ್ ಯು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಟೊಮೆಟೊ ಹಾಕ್ಕೊಂಡ್ರೂ ಆಗುತ್ತೆ. ಗೊಜ್ಜಲ್ವಾ, ನಿಮಗೆ ಹುಣಸೆ ಹಣ್ಣು ಜಾಸ್ತಿ ಹಾಕಬೇಕಾಗತ್ತಾಗ. ಟೊಮೆಟೊ ಕಡಿಮೆ ಜಾಸ್ತಿ ಹಾಕಿದ್ರೆ ಹುಣಸೆ ಹಣ್ಣು ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ನೀವು ಇಡಬಹುದು ಅಂತ ಹೇಳಿದ್ರಿ ಅಲ್ಲ, ಇವಾಗ ಟೊಮೆಟೊ ನೀರು ಬಿಟ್ಕೊಳುತ್ತೆ ಮತ್ತೆ ಹುಣಸೆ ಏನೂ ಆಗಲ್ಲ. ಫ್ರಿಜ್ ಇಟ್ಟರೆ ಏನೂ ಆಗಲ್ಲ. ಹೌದಾ? ನಾ 2-3 ದಿವಸ ಇಡ್ತೀನಿ. ಅದಕ್ಕೆ ಈಗ ಜಾಸ್ತಿನೇ ಮಾಡಿಬಿಡ್ತಾ ಇದ್ದೀನಿ. ನಾಳೆಗೂ ಆಗುತ್ತೆ. ಅನ್ನ ಕಲ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು. ಚೆನ್ನಾಗಿರ್ತಾ ಇದೆ ಅನ್ನಕ್ಕೆ. ಅನ್ನ, ಚಪಾತಿ ಮತ್ತೆ ರೊಟ್ಟಿ ಏನ್ ಬೇಕಿದ್ರು. ನೋಡಿ ಈಗ ಟೊಮೆಟೊ ಎಲ್ಲ ಇದಾಯ್ತಲ್ವಾ, ಈಗ ಉಪ್ಪು ಹಾಕ್ತೀನಿ ನಾನು. ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಬೇಕಾದ್ರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಕರೆಕ್ಟ್. ಇದೇನಿದು? ಅದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟ. ಆಮೇಲೆ ಸಾರಿನ ಪುಡಿ ಅಂದರೆ ರಸಂ ಪೌಡರು 1 ಸ್ಪೂನು, 2 ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಂ, ಆಯ್ತಾ? ನೈಸ್. ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ರಸ ಮಾಡಿ ಅಲ್ಲ, ಒಂದು ಅಂದಾಜು 3 ಸ್ಪೂನ್. ಸಣ್ಣ ನಿಂಬೆಹಣ್ಣು ಗಾತ್ರದ್ದು ಇದು ಮಾಡ್ಕೊಂಡಿದ್ದೀನಿ. ಅದು ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕಿದ್ವಿ ಅನ್ಕೊಳ್ಳೋಣ. ಹಾಂ, ನೋಡ್ಕೊಂಡು ಆಮೇಲೆ ಉಪ್ಪು ಮತ್ತೆ ಇದು ಹಾಕ್ಕೋಬಹುದು. ಮತ್ತೆ ಟೊಮೆಟೊ ನೀವು ನಾಟಿನ ತಗೊಂಡ್ರದು ಫಾರಮ್ಮ? ನಾಟಿ ಟೊಮೆಟೊ ಫಾರ್ಮು ಹಾಕ್ಬೋದು. ಅಲ್ಲ, ನಾಟಿ ಟೊಮೆಟೊ ಹುಳಿ ಇರುತ್ತಲ್ವಾ? ಹುಳಿ ಇರುತ್ತೆ. ಅಂದ್ರೆ ನೀವು ನಾಟಿ ಈ ತರ ಗಟ್ಟಿಗೂ ಮಾಡ್ಕೋಬಹುದು, ಗೊಜ್ಜು ನೀರಾಗೂ ಮಾಡ್ಕೋಬಹುದು. ನಮಗೆ ಬೇಕೋ ಹಿಂಗ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ದಿನ ಆದ್ರೂ ಏನೂ ಆಗಲ್ಲ. ಕರೆಕ್ಟ್. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ಇಷ್ಟು ಬೆಲ್ಲ, ಆಯ್ತಾ? ಮಕ್ಕಳಿಗೆ ಸ್ವಲ್ಪ ಸ್ವೀಟು ಖಾರ ಇದ್ರೆ ಇಷ್ಟ ಆಗುತ್ತೆ. ಹೌದು. ಸೊ ಬೆಲ್ಲ, ಸ್ಪೆಷಲಿ ಗೊಜ್ಜು ಅನ್ನುವಾಗ ಹೌದು, ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರಬೇಕದು. ಈಗ ಇದು ನಿಮ್ಗೆ ಈ ತರ ಬೇಕಾದ್ರೆ ಈ ತರ ಚಪಾತಿಗೆ ಇದು ಆಗತ್ತೆ. ಹೌದು. ಇಲ್ಲ ಅಂದ್ರೆ ನೀವು ಇದು ಮಾಡ್ಕೋಬಹುದು, ನೀರು ಸ್ವಲ್ಪ ಹಾಕೊಂಡು ಹಿಂಗೆ, ಆಯ್ತಾ? ಆ ಕನ್ಸಿಸ್ಟೆನ್ಸಿ ಚಪಾತಿಗೆ ಗ್ರೇವಿ ತರ ಬರುತ್ತೆ. ಇದಿಷ್ಟೇ ಗೊಜ್ಜು ಮಾಡೋದು. ಆಮೇಲೆ ನಿಮ್ಗೆ ಗಟ್ಟಿ ಬೇಕು, ನೀರು ಮಾಡಿದ್ದೀರಾ ಗಟ್ಟಿ ಬೇಕು, ಜಾಸ್ತಿ ಜನ ಬಂದ್ರು ಅಂದಾಗ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಈ ತರ ಇದಕ್ಕೂ ನೀರು ಹಾಕ್ಬಿಟ್ಟು ನೈಸ್. ಜಾಸ್ತಿ ಜನ ಬಂದ್ರು ಮನೆಗೆ ಅಂದಾಗ ಬಾಂಬೆ ಸಾಗು ನಾವು ಕಡಲೆ ಹಿಟ್ಟು ಮಾಡ್ತೀವಲ್ಲ, ಇವತ್ತು ನಾನು ಬಾಂಬೆ ಸಾಗು ಕಡಲೆ ಹಿಟ್ಟು ಹಾಕಿಲ್ಲ. ಹೌದಾ? ಹಾಗೆ ಬಿಡಿದ್ದೀನಿ. ಇದು ಚೆನ್ನಾಗಿ ಕುದ್ದು ಬಿಟ್ರೆ ಉಪ್ಪು ನೋಡ್ಕೊಂಡು ಹಾಕ್ಬಿಟ್ರೆ ಆಯ್ತು. ಕಲರು ಚೇಂಜ್ ಆಗೋಯ್ತು ನೋಡಿ. ಈಗ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಒಂದು ಒಳ್ಳೆ ಗ್ರೇವಿ ಕಲರ್ ಬಂತು. ಅಷ್ಟೇ, ಗೊಜ್ಜು ರೆಡಿ. ಕುದ್ರೆ ಮುಗೀತು. ಚೆನ್ನಾಗಿ ಕುದಿಸ್ಬೇಕಷ್ಟೆ. ಆಯ್ತಾ? ಹುಣಸೆ ಹಣ್ಣು, ಬೆಲ್ಲ ಅಷ್ಟೇ. ಸ್ವೀಟ್ ಖಾರಕ್ಕೆ ಚೆನ್ನಾಗಿರುತ್ತೆ ಇದು. ಹುಳಿಯಾಗಿ. ಅಷ್ಟೇ. ಸಾರಿನ ಪುಡಿ ನೀವು ಮನೇಲೆ ಮಾಡಿರೋದಾ ತಂದಿರೋದಾ? ತಗೊಳ್ಳಲ್ಲ, ನೀವೇ ಮಾಡಿರೋದು. ಚಟ್ನಿ ಪುಡಿ, ಸಾರಿನ ಪುಡಿ, ಏನೇನು ಪುಡಿ, ಉಪ್ಪಿನಕಾಯಿಗಳೆಲ್ಲ ನಮ್ಮ ಮನೇಲೆ ಮಾಡೋದು. ಹೌದು. ಉಪ್ಪಿನಕಾಯಿ ಹಾಕಿದ್ರೆ ಈ ಸಲ ನೀವು? ಈ ಸಲ ಬೇರೆ ತರ ಹಾಕಿದ್ದೀನಿ, ಕೊಡ್ತೀನಿ. ಗೊಜ್ಜು ರೆಡಿ. ಎಷ್ಟು ಬೇಗ ಆಯ್ತು ನೋಡಿ ಗೊಜ್ಜು. ಮುಗ್ದಾಯ್ತು ಗೊಜ್ಜು? ಮುಗ್ದಾಯ್ತು. ಚಪಾತಿ ಮಾಡಿಬಿಟ್ರೆ ಮುಗೀತು. ಅದ್ರ ಜೊತೆ ಕಾಂಬಿನೇಷನಾ? ಓಕೆ, ಸೂಪರ್ ಆಗಿರುವಂಥ ಈರುಳ್ಳಿ ಗೊಜ್ಜು ಮಾಡಿದಿರ. ಮಾಡಿದಾರೆ ಅಂದ್ರೆ ಅಫ್ಕೋರ್ಸ್ ನಾನು ಟೇಸ್ಟ್ ನೋಡಿಲ್ಲ, ಬಟ್ ಕೆಲವೊಂದು ಹೇಳ್ತಾರಲ್ಲ, ಏನೋ ನೋಡಿದ ತಕ್ಷಣ ಅದ್ರದ್ದು ಜಾತಕ ಗೊತ್ತಾಗ್ಬರುತ್ತೆ ಅಂತ. ಹಂಗೆ ಇಲ್ಲಿ ನೋಡಿ, ಆ ಕನ್ಸಿಸ್ಟೆನ್ಸಿ, ಕಲರು ಎಲ್ಲ ನೋಡಿದ್ರೆ ಒಂದು ಅಂದಾಜು ಹೇಳ್ಬಿಡ್ಬೋದು. ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಅಂತೂ ನೋಡಿದೆ ನಾನು. ಸೊ ಹಾಗಾಗಿ ರುಚಿ ಹೇಗಿರುತ್ತೆ ಅನ್ನೋದು ಒಂದು ಅಂದಾಜು ಗೊತ್ತಾಗುತ್ತೆ. ಯೂಶಲಿ ಮಕ್ಕಳಿಗೆ ಇಷ್ಟ ಆಗತ್ತೆ ಇದು. ಅದಕ್ಕೋಸ್ಕರ ಯೂಶಲಿ ಮಕ್ಕಳು ಚಿಕ್ಕವರಿದ್ದಾಗ ನಾನು ತುಂಬಾ ಮಾಡ್ತಾ ಇದ್ದೆ. ನನ್ನ ಮಗನ್ಗಂತೂ ತುಂಬಾ ಇಷ್ಟ. ಹೌದಾ? ಹೌದು. ಈರುಳ್ಳಿ ಗೊಜ್ಜು ಅಂದ್ರೆ ಅವ್ನು ಟೊಮೆಟೊ ತಿನ್ನಲ್ಲ, ಬಟ್ ಈರುಳ್ಳಿ ಗೊಜ್ಜಲ್ಲಿ ತಿಂತಾನ ಅವ್ನು ಟೊಮೆಟೊ. ಅದಕ್ಕೋಸ್ಕರ ಮಾಡ್ತೀವಿ. ಹಾಗಿದ್ರೆ ಆಲಪ್ಪಗೆ ಟೆಸ್ಟ್ ಮಾಡಿ ನೋಡ್ಬೇಕು, ಯಾಕಂದ್ರೆ ಅವನು ಟೊಮೆಟೊ ತಿನ್ನಲ್ಲ. ಇದ್ರಲ್ಲಿ ಟೊಮೆಟೊ ತಿಂತಾನ ಅಂತ ಟ್ರೈ ಮಾಡಿ ನೋಡ್ಬೇಕು. ಅವಾಗ ಅವನು ಟೊಮೆಟೊ ತಿನ್ನಲ್ಲ. ಓಕೆ. ಸೊ ಇವ್ರೇನ್ ಗೊತ್ತಾ, ಇನ್ನೊಂದು ಸ್ಪೆಷಲ್ ಇವತ್ತು ಏನ್ ಚಪಾತಿ ಮಾಡಿದಿರ ಅಂತ ನೀವೇ ಹೇಳಿ. ಚಪಾತಿ ಜೊತೆ ಕೊಟ್ಟಿದ್ದಾರೆ, ಬಟ್ ಅದ್ ಯಾವ ಚಪಾತಿ ಅಂತ ಕೇಳಿದೀವಿ. ಚಪಾತಿ ಹಿಟ್ಟಿಗೆ ನುಗ್ಗೆಕಾಯಿ ಬೇಯಿಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಫೈಬರ್ ಎಲ್ಲ ಅಂದ್ರೆ ಆ ನಾರೆಲ್ಲ ತೆಗೆದ್ಬಿಟ್ಟು ಆ ರಸದಲ್ಲಿ ಚಪಾತಿ ಹಿಟ್ಟು ಕಲ್ಸಿದೀನಿ, ಉಪ್ಪು ಹಾಕಿ. ಹೆಂಗೆ? ಅದ್ರಲ್ಲಿ ಚಪಾತಿ ಮಾಡಿದೀನಿ. ಸೂಪರ್ ಅಲ್ವಾ? ಇನ್ನೊಂದೇನೋ ಪಾಯಿಂಟ್ ಹೇಳಿದ್ರಿ ನನಗೆ ನೀವು ಇದು. ಇದ್ರ ಜೊತೆ ಬೇಕಾದ್ರೆ ನೀವು ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಏನ್ ಬೇಕಿದ್ರು ಆಡ್ ಮಾಡ್ಕೋಬಹುದು. ನಾನು ಇವತ್ತು ಮಾಡಿಲ್ಲ,
ಬಟ್ ನೀವು ನನ್ನ ಹತ್ರ ಇರ್ಲಿಲ್ಲ ಅದಕ್ಕೆ ಮಾಡ್ಲಿಲ್ಲ. ನಿಮ್ಮ ಹತ್ರ ಇದ್ರೆ ನೀವು ಆಡ್ ಮಾಡ್ಕೋಬಹುದು ಪಾಲಕ್ ಸೊಪ್ಪು. ಈ ನುಗ್ಗೆಕಾಯಿ ನೀವು ಬೇಯಿಸಿ ಅಂತ ಹೇಳಿದ್ರಲ್ಲ, ಬೇಯಿಸ್ಬಿಟ್ಟು ಬರೀ ಆ ಒಳಗಡೆ ಪಲ್ಪ್ ತೆಗೆದ್ರ ಅಥವಾ ಫುಲ್ ಮಿಕ್ಸಿಗೆ ಹಾಕ್ಬಿಡಿ. ಹೋಲ್ ನುಗ್ಗೆಕಾಯಿ ಸೂಪರ್. ಸೊ ಹಾಗಾಗಿ ಒಂಚೂರು ಕಲರ್ ಚೇಂಜ್ ಆಗಿದೆ ಇದು. ಮತ್ತೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಫೈಬರ್ ಕಂಟೆಂಟ್ಸ್ ಆಕ್ಚುಲಿ. ಟೇಸ್ಟ್ ಮಾಡಿ ಚಪಾತಿ ಹೇಗಿದೆ ಅಂತ. ಅಲ್ಲ ಕಹಿ ಏನ್ ಬರಲ್ಲ, ಇದು ನುಗ್ಗೆಕಾಯಿ ಕಹಿ ಇದ್ರೂ ಇದೇನ್ ಬರಲ್ಲ. ಓಕೆ ನೋಡುವ. ಚೆನ್ನಾಗಿದ್ಯಾ? ಏನು ಕಹಿ ಇಲ್ಲ ಅಲ್ಲ? ಚೂರು ಏನ್ ಕಹಿ ಇಲ್ಲ. ನುಗ್ಗೆಕಾಯಿ ಫ್ಲೇವರ್ ಹೌದು, ಫ್ಲೇವರ್ ಏನು ತುಂಬಾ ಡಾಮಿನೇಟಿಂಗ್ ಆಗೇನಿಲ್ಲ, ಆರಾಮಾಗಿ ತಿನ್ಬೋದು. ಯಾರಿಗೂ ನಾವು ಹೇಳಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ ನುಗ್ಗೆಕಾಯಿ ಆಗಲ್ಲ. ಅಂಡ್ ಇಟ್ಸ್ ಹೆಲ್ತಿ. ಹೌದು, ಇದ್ರ ಜೊತೆ ಪಾಲಕ್ ಸೊಪ್ಪು ಹಾಕ್ಬಿಟ್ರೆ ಇನ್ನೂ ಒಳ್ಳೇದು. ಸೂಪರ್. ಇವಾಗ ಇವತ್ತಿನ ಹೀರೋ ಈರುಳ್ಳಿ ಗೊಜ್ಜು. ಸ್ವಲ್ಪ ಸ್ಪೈಸಿಯಾಗಿ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಕಡಿಮೆ ಖಾರ ಬೇಕಿದ್ರು ಹಾಕ್ಕೋಬಹುದು ಇದಕ್ಕೆ. ಚೆನ್ನಾಗಿದೆ. ಹುಳಿ, ಸಿಹಿ, ಖಾರ, ಉಪ್ಪು ಎಲ್ಲನೂ ಒಂಥರ ಚಟ್ಪಟಿ ಟೇಸ್ಟ್ ಆಕ್ಚುಲಿ. ಇದು ಸಖತ್ತಾಗಿದೆ, ವೆರಿ ನೈಸ್. ಈ ಈರುಳ್ಳಿ ಗೊಜ್ಜು ನೀವು ಎಷ್ಟೋ ದಿವಸ ಬೇಕಾದ್ರೆ ಫ್ರಿಜ್ ಅಲ್ಲಿ ಇಡ್ಬೋದು, ಒಂದು ವಾರ ಇಟ್ಟರು ಏನೂ ಆಗಲ್ಲ, ಅದೇ ಟೇಸ್ಟ್ ಇರುತ್ತೆ. ಚೆನ್ನಾಗಿ ಕುದಿಸ್ಬಿಡ್ಬೇಕಷ್ಟೇ. ಕುದಿಸಿದ್ರೆ ಅಂಡ್ ನೀವು ಅಕ್ಕಿ ಹಿಟ್ಟು ಹಾಕಿರೋದಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿನೂ ಬಂತಲ್ವ ಇವಾಗ? ಹೌದು, ನಾವು ಸಾಂಬಾರ್ಗೂ ಅಷ್ಟೇ ಒಂದೊಂದ್ಸಲ ಅಕ್ಕಿ ಹಿಟ್ಟು ಹಾಕ್ತೀವಿ. ಮೆಣಸಿನ ಪುಡಿ ಹಾಕಿ ಅದೇ ಸಾರಿನ ಪುಡಿ ಹಾಕಿ ಸಾಂಬಾರ್ ಮಾಡ್ತೀವಿ. ನುಗ್ಗೆಕಾಯಿಗೆ ನಾವು ಸಾರಿನ ಪುಡಿನೇ ಹಾಕಿ ಮಾಡೋದು, ಟೇಸ್ಟಿ ಆಗಿರುತ್ತೆ. ನುಗ್ಗೆಕಾಯಿ ಗೊಜ್ಜು ಹಿಂಗೆ ಮಾಡ್ತೀರಾ? ಗೊಜ್ಜಲ್ಲ, ಸಾಂಬಾರ್ ಮಾಡ್ತೀವಿ. ಸಾಂಬಾರ್ ಹುಳಿ ಮಾಡಿದಾಗ. ನೈಸ್, ತುಂಬಾ ಚೆನ್ನಾಗಿದೆ. ಈರುಳ್ಳಿ ಫುಲ್ ಫ್ಲೇವರ್ಫುಲ್ ಆಗಿದೆ. ಟೊಮೆಟೊ ಟ್ಯಾಂಜಿನಸ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಆ ಟೊಮೆಟೊ ಹುಳಿ ಏನ್ ಕೊಟ್ಟಿದೆಯಲ್ಲ ಅದು ಸಕ್ಕತ್ತಾಗಿದೆ. ದಯವಿಟ್ಟು ಇದನ್ನ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸಿಂಪಲ್ ರೆಸಿಪಿ, ಮಾಡ್ತಿರ್ಬಹುದು. ಅಯ್ಯೋ ಏನ್ ಈರುಳ್ಳಿ ಟೊಮೆಟೊ ಗೊಜ್ಜು ಅನ್ಬೋದು ನೀವು, ಬಟ್ ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಆಗತ್ತಲ್ವಾ. ಸೊ ಇವತ್ತೇನು ಕಸ್ತೂರಿ ಅವ್ರು ಮಾಡಿ ತೋರಿಸಿದ್ರು ಅದೇ ಮೆಥಡ್ ಅನ್ನ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಮಾಡಿ ಹೇಗ್ ಬಂತು, ಏನಾದ್ರು ವ್ಯತ್ಯಾಸ ಇದೆಯಾ, ಬೆಟರ್ ಆಯ್ತಾ, ಏನಾಯ್ತು, ಇದೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ. ಅಂಡ್ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ವಿಡಿಯೋಸ್ನ ಶೇರ್ ಮಾಡಿ, ಅವಾಗ 4-6 ಜನಕ್ಕೆ ತಲುಪುತ್ತೆ ವಿಡಿಯೋ. ಖಂಡಿತ. ಸೊ ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ, ಜೊತೆನಲ್ಲಿ ಒಂದು ಎಕ್ಸ್ಟ್ರಾ ರೆಸಿಪಿ ನಮಗೆ ಒಂದ್ರ ಜೊತೆ ಒಂದು ಥರ. ನುಗ್ಗೆ ಚಪಾತಿ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ನುಗ್ಗೆಕಾಯಿ ಬೇಯಿಸ್ಕೊಂಡು ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಅದ ಕೈಯಲ್ಲಿ ಇದು ತೆಗೆದ್ಬಿಡಿ, ನಾರೆಲ್ಲ ತೆಗೆದ್ಬಿಡಿ. ಮತ್ತೆ ಆ ರಸ ಇರತ್ತಲ್ಲ ಅದು ಪಲ್ಪು, ಅದ್ರ ಜೊತೆ ಚಪಾತಿ ಹಿಟ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ಕುಯ್ದು ಹಾಕ್ಬಿಡಿ, ಇಲ್ಲ ಮೆಂತ್ಯ ಸೊಪ್ಪು ಹಾಕಿ ಏನಾದ್ರೂ ಹಾಕ್ಬಿಟ್ಟು ಚಪಾತಿ ಕಲ್ಸ್ಬಿಡಿ. ಸೂಪರ್ ಆಗಿರುತ್ತೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಅನ್ನಕ್ಕೂ ಸಕ್ಕದಾಗಿರುತ್ತೆ ಅಂತ ಗೊತ್ತಾಯ್ತು ನಂಗೆ. ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ ಇದು. ವೆರಿ ನೈಸ್. ಸೊ ಥ್ಯಾಂಕ್ ಯು ಕಸ್ತೂರಿ ಅವರೇ. ಇವತ್ತೊಂದು ಹೊಸ ರೆಸಿಪಿಯನ್ನ ಹೋಗೋಲ್ಲ ನಾನು. ಒಂದು ಕೆಲವೊಂದ್ಸಲ ಇದೇನಾಗುತ್ತೆ, ನೀವ್ ಹೇಳಿದ್ರಿ ನಾವು ನನ್ನ ಮಗ ಚಿಕ್ಕವನಿರುವಾಗ ಮಾಡ್ತಿದ್ದೆ ಅಂತ. ಎಷ್ಟೋ ರೆಸಿಪಿಗಳು ಹಂಗೆ ಮರ್ತೋಗಿರುತ್ತೆ ಎಷ್ಟೋ ಸಲ. ಹೌದು. ಸೊ ಅದು ಒಂದು ಮೆಮೊರಿನ ಟ್ರಿಗರ್ ಮಾಡ್ದಂಗಾಯ್ತು. ಹೌದು. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.